ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನ ಅವರು ಕೊಡ್ತಾರೆ. ಇಡಿ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ. ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ. ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ. ನಾವು ಗೃಹ ಸಚಿವರಾಗಿ ಏನ್ ಹೇಳ್ತಾರೆ? ನಾನೇನು ಹೇಳೋದು ಅಷ್ಟೇ ಹೇಳೋದು. ನಾನು ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿ ಅವರು, ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಿ, ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ. ಈಗ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ. ಸಬ್ಜುಡೀಸ್ ಆಗುತ್ತೆ, ಆದ್ರಿಂದ ನಾವೇನು ಹೇಳಲ್ಲ. ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನ ಅವರು ಕೊಡ್ತಾರೆ. ಇಡಿ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ. ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ. ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ. ನಾವು ಗೃಹ ಸಚಿವರಾಗಿ ಏನ್ ಹೇಳ್ತಾರೆ? ನಾನೇನು ಹೇಳೋದು ಅಷ್ಟೇ ಹೇಳೋದು. ನಾನು ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿ ಅವರು, ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಿ, ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ. ಈಗ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ. ಸಬ್ಜುಡೀಸ್ ಆಗುತ್ತೆ, ಆದ್ರಿಂದ ನಾವೇನು ಹೇಳಲ್ಲ. ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನ ಅವರು ಕೊಡ್ತಾರೆ. ಇಡಿ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ. ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ. ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ. ನಾವು ಗೃಹ ಸಚಿವರಾಗಿ ಏನ್ ಹೇಳ್ತಾರೆ? ನಾನೇನು ಹೇಳೋದು ಅಷ್ಟೇ ಹೇಳೋದು. ನಾನು ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿ ಅವರು, ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಿ, ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ. ಈಗ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ. ಸಬ್ಜುಡೀಸ್ ಆಗುತ್ತೆ, ಆದ್ರಿಂದ ನಾವೇನು ಹೇಳಲ್ಲ. ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನ ಅವರು ಕೊಡ್ತಾರೆ. ಇಡಿ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ. ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ. ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ. ನಾವು ಗೃಹ ಸಚಿವರಾಗಿ ಏನ್ ಹೇಳ್ತಾರೆ? ನಾನೇನು ಹೇಳೋದು ಅಷ್ಟೇ ಹೇಳೋದು. ನಾನು ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿ ಅವರು,
ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಿ, ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ. ಈಗ ಇಡಿಯವರು ನೋಟಿಸ್ ಕೊಟ್ಟಿದ್ದಾರೆ. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ. ಸಬ್ಜುಡೀಸ್ ಆಗುತ್ತೆ, ಆದ್ರಿಂದ ನಾವೇನು ಹೇಳಲ್ಲ. ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನ ಅವರು ಕೊಡ್ತಾರೆ. ಇಡಿ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ. ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ. ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ. ನಾವು ಗೃಹ ಸಚಿವರಾಗಿ ಏನ್ ಹೇಳ್ತಾರೆ? ನಾನೇನು ಹೇಳೋದು, ಅಷ್ಟೇ ಹೇಳೋದು ನಾನು. ಅವರು ಇಡಿಯವರು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿಯವರು, ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಿ, ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ. ಈಗ ಇಡಿಯವರು ನೋಟಿಸ್ ಕೊಟ್ಟಿದ್ದಾರೆ. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ. ಸಬ್ಜುಡೀಸ್ ಆಗುತ್ತೆ, ಆದ್ರಿಂದ ನಾವೇನು ಹೇಳಲ್ಲ. ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನ ಅವರು ಕೊಡ್ತಾರೆ. ಇಡಿ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ. ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ. ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ. ನಾವು ಗೃಹ ಸಚಿವರಾಗಿ ಏನ್ ಹೇಳ್ತಾರೆ? ನಾನೇನು ಹೇಳೋದು, ಅಷ್ಟೇ ಹೇಳೋದು ನಾನು. ಅವರು ಇಡಿಯವರು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿಯವರು, ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಿ, ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ. ಈಗ ಇಡಿಯವರು ನೋಟಿಸ್ ಕೊಟ್ಟಿದ್ದಾರೆ. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ. ಸಬ್ಜುಡೀಸ್ ಆಗುತ್ತೆ, ಆದ್ರಿಂದ ನಾವೇನು ಹೇಳಲ್ಲ. ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನ ಅವರು ಕೊಡ್ತಾರೆ. ಇಡಿ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ. ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ. ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ. ನಾವು ಗೃಹ ಸಚಿವರಾಗಿ ಏನ್ ಹೇಳ್ತಾರೆ? ನಾನೇನು ಹೇಳೋದು, ಅಷ್ಟೇ ಹೇಳೋದು ನಾನು. ಅವರು ಇಡಿಯವರು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿಯವರು, ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಿ, ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ. ಈಗ ಇಡಿಯವರು ನೋಟಿಸ್ ಕೊಟ್ಟಿದ್ದಾರೆ. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ. ಸಬ್ಜುಡೀಸ್ ಆಗುತ್ತೆ, ಆದ್ರಿಂದ ನಾವೇನು ಹೇಳಲ್ಲ.